ದೇವಸ್ಥಾನದ ಬಗ್ಗೆ ಮಾತಾಡಬೇಕು ಅಂದರೆ ಶ್ರೀ ಸ್ವಾಮಿಯು ಒಂದು ವಾರದ ಮುಂಚೆನೇ ಕಂಕಣ ಧಾರಣೆ ಆಗಿ 9 ದಿವಸಕ್ಕೆ ಬ್ರಹ್ಮೋತ್ಸವ ನಡೆಯುತ್ತೆ. ತದನಂತರ ಉತ್ಸವಗಳು ವಿಶೇಷವಾಗಿ 3ನೇ ದಿವಸ ರಥೋತ್ಸವದ 2ನೇ ದಿವಸ 3ನೇ ದಿವಸದಲ್ಲಿ ಹೂವಿನ ಪಲ್ಲಕ್ಕಿ ಉತ್ಸವ ಅಂತ ವಿಶೇಷವಾಗಿ ಆಕರ್ಷಣೆ ಇರುತ್ತೆ. ಇದಕ್ಕೆ ಲಕ್ಷಾಂತರ ಜನ ಬಂದು ಸೇರ್ತಾರೆ. ಬ್ರಹ್ಮೋತ್ಸವಕ್ಕೆ ಏನು ಜನ ಸೇರ್ತಾರೋ ಅಷ್ಟೇ ಜನ. ರಾತ್ರಿ ಎಲ್ಲ ಉತ್ಸವ ಆಗುತ್ತೆ. ಇದನ್ನು ಇದೇ ಊರಿನವರಾದ ವರಕೆದೇವರ ಗುಡ್ಡಲು ಮಂತನವರು ಮತ್ತು ಇಗಡಿಯವರು ಸೇರಿ ಭಾಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ತಾವುಗಳೆಲ್ಲರೂ ಬಂದು ಈ ಸ್ವಾಮಿ ಉತ್ಸವವನ್ನು ಮತ್ತು ನಡೆಸಿಕೊಂಡು ನೋಡಿ ಸಂತೋಷಪಡಬೇಕು. ತಿರುಗ ದಿವಸ ಶಯನೋತ್ಸವ ಅಂತ ನಡೆಯುತ್ತೆ. ಇದನ್ನು ಇದೇ ಗ್ರಾಮದವರಾದ HD ನರಸಿಂಹಪ್ಪ ಮತ್ತು HD ರಂಗಯ್ಯನ ಉತ್ಸವ ಮಾಡಿಸ್ತಾರೆ. ಇದು ಭಾಳ ವಿಶೇಷವಾಗಿರುತ್ತೆ. ಅಂದು ಶಯನೋತ್ಸವದ ನಂತರ ಸ್ವಾಮಿಯ ಜಾತ್ರೆ ಪೂರೈಸಲಾಗುತ್ತದೆ. ಇಷ್ಟು ಇನ್ನು ಹೇಳ್ತಾ, ಇನ್ನೂ ಹೆಚ್ಚಿನ ವಿಶೇಷವೆಂದರೆ ಈ ಶ್ರೀ ಸ್ವಾಮಿಯ ಹೆಸರಿನಲ್ಲಿ ನಾವು 2000 ಇಸ್ವಿಯಲ್ಲಿ ಒಂದು ಟ್ರಸ್ಟ್ ಓಪನ್ ಮಾಡಿದ್ವಿ. ಬರೀ 10,000 ರೂಪಾಯಿ ಕೊಟ್ಟು 10 ಜನ ಮಾತ್ರ ಹಾಕಿದ್ದು. 1 ಲಕ್ಷ ಬಂಡವಾಳದಲ್ಲಿ ಸ್ವಾಮಿಯ ಅನುಗ್ರಹದಿಂದ ಸುಮಾರು 5-6 ಕೋಟಿ ವ್ಯವಹಾರ ಆಗಿ 1-2 ಚೌಟ್ರಿ ಕಟ್ಸಿದ್ವಿ. ಬಂದಂಥ ದೇವರಿಗೆ, ದಾಸರಿಗೆ ಮತ್ತು ಬಂದಂಥ ಭಕ್ತಾದಿಗಳಿಗೆ, ಪರಸ್ಥಳದವರಿಗೆ ನಾವು ಟ್ರಸ್ಟ್ ಕಮಿಟಿಯಿಂದ ದಾನ ಧರ್ಮ ಮಾಡ್ತಾಯಿದ್ವಿ. ಆಮೇಲೆ ಟ್ರಸ್ಟ್ ವತಿಯಿಂದ ಎಲ್ಲ ಕೆಲಸಗಳನ್ನು ಎಲ್ಲ ಜವಾಬ್ದಾರಿಯಿಂದ ಮಾಡ್ತೀವಿ. ಇದಕ್ಕೆ ಸ್ವಾಮಿಯ ಆಶೀರ್ವಾದನೆ ಕಾರಣ ಅಂತ ನನ್ನ ಅನಿಸಿಕೆ. ನಾವು ಬಂಡವಾಳ ಹಾಕಿದ್ದು 1 ಲಕ್ಷ, ಬರೀ 10 ಜನ 1 ಲಕ್ಷ ಬಂಡವಾಳ ಹಾಕಿದ್ದು. ಇವತ್ತು ಸುಮಾರು 5-6 ಕೋಟಿ ವ್ಯವಹಾರ ಮಾಡಿದ್ವಿ. ಇನ್ನು ಸ್ವಾಮಿ ಇನ್ನೂ ಹೆಚ್ಚಿಗೆ ಇದನ್ನು ಬೆಳೆಸ್ಕೊಂಡು ಸ್ವಾಮಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಪಡಿಸಲಿ ಅಂತ ಹೇಳಿ. ಇನ್ನು ವಿಶೇಷ ಅಂದರೆ ಸ್ವಾಮಿಯ ಬ್ರಹ್ಮೋತ್ಸವ ಆಗೋದಕ್ಕಿಂತ ಮುಂಚೆ ಮಧ್ಯಾಹ್ನ 3 ಗಂಟೆಯ ಮುಂಚೆ ಗರುಡ ಎಲ್ಲಿಂದಲೋ ಬಂದು 3 ಸುತ್ತು ಸುತ್ತರುತ್ತೆ. ಆ ಗರುಡನ್ನು ಲಕ್ಷಾಂತರ ಜನ ವೀಕ್ಷಣೆ ಮಾಡ್ತಾರೆ. ಅದು ಒಂದು ಭಾಳ ವಿಶೇಷವಾಗಿರುತ್ತೆ. ಇದನ್ನು ನೋಡೋಕ್ಕೆ ಎಷ್ಟೋ ಜನ ಬರ್ತಾರೆ. ನೀವುಗಳು ಸಹ ಬಂದು ಈ ಸ್ವಾಮಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಬಂದು ಸ್ವಾಮಿ ಆಶೀರ್ವಾದ ತಗೊಂಡ್ರೆ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಸಿಗಲಿ ಅಂತ ಶ್ರೀ ಸ್ವಾಮಿಯವರಲ್ಲಿ ನಾನು ವಿನಂತಿಸಿಕೊಡುತ್ತೇನೆ. ಈ ಜಾತ್ರೆಗೆ ಎಷ್ಟು ಜನ ಸೇರೋದು? ಜಾತ್ರೆ ಸುಮಾರು ಅಂದರೆ 1 ಲಕ್ಷ ಜನ ಮೇಲೆ ಸೇರುತ್ತೆ. 1 ಲಕ್ಷ ಜನ ಅಂತ ಸೇರುತ್ತೆ. ಭಾಳ ವೆಹಿಕಲ್ಲು ಭಾಳ ಬರುತ್ತೆ. ಭಾಳ ಜನ ಬರೋದು ಹೋಗೋದು ಇದ್ದೇ ಇರುತ್ತೆ. ಸ್ವಾಮಿ ದರ್ಶನ ಮಾಡೋಕ್ಕೆ 1-2-3 ಗಂಟೆ ಬೇಕಾಗುತ್ತೆ. ಅಷ್ಟು ಜನ ಕ್ಯೂ ಇರುತ್ತೆ. ಆದರೂ ಎಷ್ಟೊತ್ತೇ ಆಗಲೂ ಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ಪ್ರಸಾದ ತಗೊಂಡು ಇದೇ ಟ್ರಸ್ಟ್ ವತಿಯಿಂದ ಪ್ರಸಾದ ಮಾಡ್ತೀವಿ. ಅಲ್ಲಿ ಪ್ರಸಾದ ತಗೊಂಡೋಗಿ ಮೊಸರನ್ನ, ಚಿತ್ರಾನ್ನ ಮಾಡಿರ್ತೀವಿ. ಎಲ್ಲ ತಗೊಂಡು ಮಜ್ಜಿಗೆ, ಪಾನಕ, ಪರಿವಾರ ಎಲ್ಲ ಮಾಡಿರ್ತೀವಿ. ಅದನ್ನು ಸಹ ನೀವು ಉಪಯೋಗಿಸ್ಕೊಂಡು ಶ್ರೀ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಮತ್ತು ಈ ಗ್ರಾಮದ ಸುತ್ತಮುತ್ತಲಿನ ಜನ ಭಾಳ ಸಹಕಾರ ಕೊಡ್ತಾರೆ. ಇನ್ನು ಇವರೆಲ್ಲ ಸಹಕಾರದಿಂದ ಯಥೇಚ್ಛವಾಗಿ ಸ್ವಾಮಿಯ ಬ್ರಹ್ಮೋತ್ಸವ ಇನ್ನೂ ವಿಜೃಂಭಣೆ ನಡೆಯಬೇಕು ಅಂತ ನಮ್ಮ ಆಸೆ ಇದೆ. ಮೀಡಿಯಾ ನೆಟ್ವರ್ಕ್